ಹಲೋ, ವೆಲ್ಕಮ್ ಟು ರಿತು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ 5 ಎಂಬ್ರಾಯ್ಡ್ರಿ ಸ್ಟಿಚಸ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವುದು ಅಂತ ನೋಡೋಣ. ಫಸ್ಟ್ ಒನ್ನು ಚಕ್ಕರ್ ಫ್ಲವರ್ ಅಂತ. ಸೊ ಇದು ಈ ರೀತಿ ಬರುತ್ತೆ ನೋಡಿ. ನೆಕ್ಸ್ಟ್ ಅದಾದ್ಮೇಲೆ ಓವನ್ ರಿಂಗ್ ಫ್ಲವರ್ ಅಂತ ಈ ತರ ನೋಡಿ, ಹೀಗೆ ಕಾಣುತ್ತೆ. ಇದು ಓವನ್ ರಿಂಗ್ ಫ್ಲವರ್. ಅದಾದ್ಮೇಲೆ ಎಸ್ಮಿಕೋ ಸ್ಟಿಚ್ ಅಂತ ಬರುತ್ತೆ. ಅದಾದ್ಮೇಲೆ ಚೆವ್ರಾನ್ ಸ್ಟಿಚ್ಚು. ನೆಕ್ಸ್ಟ್ ಅದಾದ್ಮೇಲೆ ಬೀಟರ್ ಸ್ಟಿಚ್ ಅಂತ ಬರುತ್ತೆ. ಈ ರೀತಿ ಕಾಣುತ್ತೆ. ಈ 5 ಸ್ಟಿಚಸ್ನ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾವು. ಫಸ್ಟ್ ಚಕ್ಕರ್ ಫ್ಲವರ್. ಸೊ ಇಲ್ಲಿ ನಾನು ಒಂದು ಫ್ಲವರ್ನ ಡ್ರಾ ಮಾಡಿ ಅದು ಔಟ್ಲೈನ್ ಹಾಕಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸ್ಟಿಚ್ ಇಂದ ಔಟ್ಲೈನ್ ಹಾಕಿ, ಅಥವಾ ನೀವು ಸ್ಟೆಮ್ ಸ್ಟಿಚ್ ಇಂದ ಆದ್ರೂ ಹಾಕ್ಬೋದು, ಅಥವಾ ಚೈನ್ ಸ್ಟಿಚ್ ಇಂದ ಕೂಡ ಹಾಕ್ಬೋದು. ನಾನಿಲ್ಲಿ ಬ್ಯಾಕ್ ಸ್ಟಿಚ್ ನ ಯೂಸ್ ಮಾಡಿ ಔಟರ್ ಲೈನ್ ಹಾಕಿದ್ದೀನಿ. ಇನ್ನೊಂದು ಬೇರೆ ಕಲರ್ ಥ್ರೆಡ್ ತಗೊಂಡು ನೋಡಿ, ಈ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ತರ ಜಸ್ಟ್ ಸ್ಟ್ರೇಟ್ ಲೈನ್ ಬರಬೇಕು. ಹೀಗೆ ಸ್ಟ್ರೇಟ್ ಲೈನ್ ಬರೋ ತರ ನೋಡಿ, ಈ ಎಂಡ್ ಇಂದ ಆ ಎಂಡ್ಗೆ ಲೈನ್ಸ್ ಹಾಕೋತಾ ಇದ್ದೀನಿ. ಈ ತರ ನೋಡಿ, ಒಂದ್ ಲೈನ್ ಆಯ್ತಲ್ವ. ನೆಕ್ಸ್ಟ್ ಸೆಕೆಂಡ್ ಲೈನು ಈ ತರ ಈ ಎಂಡಲ್ಲಿ ನೀಡಲ್ ನ ಟಚ್ ಮಾಡಿ ಈ ತರ ಹೀಗೆ ದಾರನ ಎಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಲೈನು ಇದೇ ತರ ಫುಲ್ ಪೆಟಲ್ ಏನಿದೆ ಅಲ್ವಾ, ಕಂಪ್ಲೀಟ್ ಆಗೋ ತರ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಈ ತರ ಫಸ್ಟ್ ನಾವು ಲೈನ್ಸ್ ಹಾಕೋತೀವಿ. ಲೈನ್ಸ್ ಹಾಕೊಂಡಾದ್ಮೇಲೆ ಒಂದು ಎಂಡ್ ಅಲ್ಲಿ ಈ ತರ ನೀಡಲ್ ನ ಮೇಲೆ ತಗೊಂಡು ಸ್ವಲ್ಪ ಮೇಲಿಂದ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ತಗೋಬೇಕು. ನೋಡಿ, ಇದು ಲೈನ್ ಏನಿದೆ ಅಲ್ವಾ, ಈ ತರ ಬರಬೇಕು. ಫಸ್ಟ್ ನಾವು ವರ್ಟಿಕಲ್ ಲೈನ್ಸ್ ಹಾಕೊಂಡಿದೀವಿ, ಇವಾಗ ಹಾರಿಜೆಂಟಲ್ ಲೈನ್ಸ್. ಆ ಹಾರಿಜೆಂಟಲ್ ಲೈನ್ಸ್ ಹೇಗೆ ಹಾಕೋತೀವಿ ನೋಡಿ, ಒಂದು ಕೆಳಗಡೆ ನೀಡಲ್ ನ ಅಂಡ್ ಇನ್ನೊಂದು ದಾರದ ಮೇಲೆ ಈ ತರ ಬರೋ ತರ ಹಾಕೊಂಡು ಲಾಸ್ಟ್ ಪಾಯಿಂಟ್ ಅಲ್ಲಿ ಈ ತರ ಎಂಡ್ ಮಾಡ್ತೀವಿ ನೋಡಿ. ನೆಕ್ಸ್ಟ್ ಇನ್ನೊಂದ್ಸಲ ತೋರಿಸ್ತೀನಿ. ಇಲ್ಲಿ ಮೇಲೆ ತಗೊಂಡಿದೀವಲ್ವಾ, ಫಸ್ಟ್ ಲೈನ್ ಅಲ್ಲಿ ಥ್ರೆಡ್ ಮೇಲೆ ಬಂದಿದೆ ಅಲ್ವಾ, ಇವಾಗ ಕೆಳಗೆ ಬರ್ಬೇಕು. ನೆಕ್ಸ್ಟ್ ಮೇಲೆ ಕೆಳಗೆ, ನೆಕ್ಸ್ಟ್ ಮೇಲೆ ಕೆಳಗೆ ಈ ತರ ತಗೊಂಡು ದಾರನ ಈ ತರ ಎಳ್ಕೊಂಡ್ಬಿಟ್ಟು ಆ ಪಾಯಿಂಟ್ ಅಲ್ಲಿ ಎಂಡ್ ಮಾಡ್ಬೇಕು. ಈ ತರ ನೋಡಿ, ದಾರನ ಕೆಳಗಡೆ ಎಳಿಬೇಕು. ಅದಾಯ್ತಲ್ವಾ. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದ್ಸಲ ಸೂಜಿನ ಮೇಲೆ ತಗೋಬೇಕು. ಲಾಸ್ಟ್ ಲೈನ್ ಅಲ್ಲಿ ದಾರ ಕೆಳಗಡೆ ತಗೊಂಡಿದೀವಲ್ವಾ, ಇವಾಗ ಮೇಲೆ ಬರ್ಬೇಕು. ಮೇಲೆ ಅಂದ್ರೆ ನೆಕ್ಸ್ಟ್ ಲೈನ್ ಕೆಳಗೆ ದಾರ ತಗೋಬೇಕು, ಮೇಲೆ ಕೆಳಗಡೆ ನೆಕ್ಸ್ಟ್ ಈ ತರ ದಾರನ ಎಳ್ಕೋಬೇಕು. ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಹಾಕೋದು ಅಂತ. ನೆಕ್ಸ್ಟ್ ಲೈನ್ ಅಲ್ಲಿ ಮತ್ತೆ ಇಲ್ಲಿ ಸೂಜಿನ ಮೇಲೆ ತಗೋತಿದ್ದೀನಿ. ಲಾಸ್ಟ್ ಲೈನ್ ಅಲ್ಲಿ ಮೇಲೆ ಬಂದಿದೆ ಅಲ್ವಾ, ಇವಾಗ ನಾವು ಕೆಳಗಡೆ ತಗೋಬೇಕು. ನೋಡಿ, ಕೆಳಗಡೆ ಮೇಲೆ, ಕೆಳಗಡೆ ಮೇಲೆ, ಮತ್ತೆ ಕೆಳಗಡೆ ಈ ತರ ತಗೊಂಡ್ಬಿಟ್ಟು ಆ ಪಾಯಿಂಟ್ ಅಲ್ಲಿ ನಾವು ಸೂಜಿ ದಾರಾನ ಎಂಡ್ ಮಾಡ್ತೀವಿ. ಈ ತರ ದಾರಾನ ಕೆಳಗಡೆ ಎಳ್ಕೊಳ್ಳಿ. ಈ ತರ ಕಾಣುತ್ತೆ. ಸೊ ನೀವು ಫಸ್ಟ್ ವರ್ಟಿಕಲ್ ಲೈನ್ ಆದ್ರೂ ಹಾಕೋಬಹುದು, ಇಲ್ಲ ಅಂದ್ರೆ ಹಾರಿಜೆಂಟಲ್ ಲೈನ್ ಆದ್ರೂ ಹಾಕೋಬಹುದು. ನೆಕ್ಸ್ಟ್ ನಾವು ಇದನ್ನ ಈ ತರ ಪ್ರೊಸೆಸ್ ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಈ ತರ ಕ್ರಾಸ್ ಲೈನ್ ಆಗು ಕೂಡ ನಾವು ಹಾಕೋಬಹುದು. ಹೀಗೆ ನೋಡಿ, ಒಂದ್ಸಲ ಮೇಲೆ ಒಂದ್ಸಲ ಕೆಳಗಡೆ ಈ ತರ ಜಸ್ಟ್ ನಾವು ನೀಡಲ್ ನ ಪಾಸ್ ಮಾಡಿ ಎಂಡ್ ಅಲ್ಲಿ ನಾವು ನೀಡಲ್ ನ ಟಕ್ ಮಾಡಿ ದಾರನ ಎಳಿಬೇಕು ಅಷ್ಟೇ. ನೋಡಿ, ಇದೇ ತರ ಸೇಮ್ ನಾವು ಎಲ್ಲಾ ಪೆಟಲ್ಸ್ ನ ಕಂಟಿನ್ಯೂ ಆಗಿ ಸ್ಟಿಚ್ ನ ಹಾಕೊಂಡು ಹೋಗ್ಬೇಕು. ಈ ತರ ನೋಡಿ, ಇಲ್ಲಿ ನಾನು ಈ ತರ ಲೈನ್ಸ್ ನ ಹಾಕೋತಿದ್ದೀನಿ. ಫಸ್ಟ್ ಈ ತರ ಲೈನ್ಸ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಪಾಯಿಂಟ್ ಅಲ್ಲಿ ಮತ್ತೆ ನಾವು ಸೂಜಿನ ಮೇಲೆ ತಗೊಂಡು ಈ ತರ ಜಸ್ಟ್ ನೀಡಲ್ ನ ಪಾಸ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಈ ತರ ಒಂದ್ಸಲ ಕೆಳಗಡೆ ಒಂದ್ಸಲ ಮೇಲೆ ಈ ತರ ಪಾಸ್ ಮಾಡಿ ಒಂದ್ ಪಾಯಿಂಟ್ ಅಲ್ಲಿ ಎಂಡ್ ಮಾಡ್ಬೇಕು ಅಲ್ಲಿ. ಈ ತರ ಎಲ್ಲ ಫುಲ್ ಪೆಟಲ್ಸ್ ಎಲ್ಲ ಈ ತರ ಹಾಕಿದ್ಮೇಲೆ ಸೆಂಟರ್ ಏನಿದೆ ಅಲ್ವಾ, ಅಲ್ಲಿ ನಾವು ಫ್ರೆಂಚ್ ನಾಟ್ ಹಾಕೊಂಡು ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೋಬೇಕು. ನೋಡಿ, ಫೈನಲಿ ಇದು ಈ ತರ ಕಾಣುತ್ತೆ. ತುಂಬಾ ಈಸಿ ಸ್ಟಿಚ್. ಜಸ್ಟ್ ನಾವು ನೀಡಲ್ ನ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಓವನ್ ರಿಂಗ್ ಫ್ಲವರ್. ಇಲ್ಲಿ ಆಲ್ರೆಡಿ ನಾನು ಒಂದು ಫ್ಲವರ್ ನ ಹಾಕಿಟ್ಟಿದ್ದೀನಿ. ನೋಡಿ, ಈ ತರ ಬರುತ್ತೆ. ಓವನ್ ರಿಂಗ್. ಇದು ನಾವು ವೆಬ್ ರೋಸ್ ಒಂದು ಇದೇ ತರ ಬರುತ್ತಲ್ವಾ, ಕನ್ಫ್ಯೂಸ್ ಆಗ್ಬೇಡಿ. ಅದನ್ನೇ ಬೇರೆ, ಇದೇ ಬೇರೆ. ಓವನ್ ರಿಂಗ್ ಈ ತರ 2 ಸರ್ಕಲ್ ನ ಡ್ರಾ ಮಾಡಿ 5 ಲೈನ್ಸ್ ನ ಈ ತರ ಡ್ರಾ ಮಾಡಿ, ನಾನು ಹೇಗ್ ಮಾಡಿದ್ದೀನೋ ಆ ತರ. ನೆಕ್ಸ್ಟ್ ಲೈನ್ಸ್ ಏನಿದೆ ಅಲ್ವಾ, ಅದ್ರ ಮೇಲೇನೆ ಸ್ಟಿಚಸ್ ನ ಹಾಕೊಂಡು ಹೋಗ್ಬೇಕು. ಈ ತರ ಫಸ್ಟ್ ನೋಡಿ, ನಾನು ಹೇಗ್ ಹಾಕ್ತಿದ್ದೀನಿ ನೋಡು, ಆ ತರ ನೀವು ಸ್ಟಿಚಸ್ ನ ಹಾಕೊಂಡು ಹೋಗಿ. ಈ ತರ ಒನ್ಸ್ ಇದು ಲೈನ್ಸ್ ಎಲ್ಲ ಹಾಕೋದು ಕಂಪ್ಲೀಟ್ ಆದ್ಮೇಲೆ ಒಂದು ಪಾಯಿಂಟ್ ಅಲ್ಲಿ ನೀವು ಬೇರೆ ಕಲರ್ ಥ್ರೆಡ್ ತಗೊಳ್ಳಿ. ಜಸ್ಟ್ ನೀವು ಸೇಮ್ ಥ್ರೆಡ್ ಆದ್ರೂ ತಗೋಬಹುದು. ಜಸ್ಟ್ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಬೇರೆ ಥ್ರೆಡ್ ತಗೊಂಡಿದ್ದೀನಿ ನಾನು. ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ನೀವು ದಾರನ ಮೇಲೆ ತಗೊಂಡು ಅಲ್ಲೇ ತಗೋಬೇಕು ಅಂತ ಏನಿಲ್ಲ, ಈ ಬೇರೆ ಲೈನ್ಸ್ ಪಕ್ಕದಲ್ಲಿ ಎಲ್ಲಾದ್ರೂ ತಗೋಬಹುದು ನೀವು. ನಾನು ಇಲ್ಲಿ ತಗೊಂಡಿದ್ದೀನಿ. 5 ಲೈನ್ಸ್ ಏನಿದೆ ಅಲ್ವಾ, ಆ ಲೈನ್ಸ್ ಕೆಳಗಡೆ ಜಸ್ಟ್ ನಾವು ಸೂಜಿನ ಈ ತರ ಪಾಸ್ ಮಾಡಿ ದಾರನ ಎಳ್ಕೋತೀವಿ ಅಷ್ಟೇ. ಬೇರೆ ಯಾವ ಸ್ಟಿಚ್ಚು ಇಲ್ಲ ಇದ್ರಲ್ಲಿ. ಎಲ್ಲಾ ಲೈನ್ಸ್ ಕೆಳಗಡೆಯಿಂದ ನಾವು
ದಾರನ ಎಳ್ಕೋಬೇಕು. ಈ ತರ ನೀಡಲ್ನ ಪಾಸ್ ಮಾಡಿ ದಾರ ಎಳಿಬೇಕು. ಒಂದ್ಸಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈ ತರ ಆ 5 ಲೈನ್ಸ್ ಕೆಳಗಡೆ ನಾವು ನೀಡಲ್ನ ಪಾಸ್ ಮಾಡಿ ದಾರನ ಎಳಿಬೇಕು. ವೆಬ್ ರೋಸ್ ಅಲ್ಲಿ ಅದು ಕೂಡ ಇದೇ ತರ ನೋಡಕ್ಕೆ ಹೀಗೆ ಕಾಣಿಸ್ಬಹುದು, ಬಟ್ ವೆಬ್ ರೋಸ್ ಅಲ್ಲಿ ಸೆಂಟರ್ ಇಂದ ತಗೊಂಡಿರ್ತೀವಿ ನಾವು 5 ಲೈನ್ಸ್ ಕೂಡ. ಇಲ್ಲಿ ನನ್ ಮಿಡಲ್ ರಿಂಗ್ ಇದೆ ಅಲ್ವಾ, ಅಲ್ಲಿ ಆತರ ಇಲ್ಲ, ಸೆಂಟರ್ ಇಂದಾನೆ 5 ಲೈನ್ಸ್ ತಗೊಂಡಿರ್ತೀವಿ. ಅಂಡ್ ಒಂದು ಲೈನ್ ಕೆಳಗಡೆ ನೀಡಲ್ನ ಪಾಸ್ ಮಾಡ್ತೀವಿ, ಇನ್ನೊಂದು ಲೈನ್ ಕೆಳಗಡೆ ನೀಡಲ್ನ ಪಾಸ್ ಮಾಡೋದಿಲ್ಲ. ಬಟ್ ಇದ್ರಲ್ಲಿ ಓವನ್ ರಿಂಗ್ ಅಲ್ಲಿ ನಾವು ಎಲ್ಲಾ ಲೈನ್ಸ್ ಕೆಳಗಡೆನು ಈ ತರ ನೀಡಲ್ನ ಪಾಸ್ ಮಾಡಿ ದಾರನ ಎಳ್ಕೋತೀವಿ. ಈ ತರ ಕಾಣುತ್ತೆ. ಜಸ್ಟ್ ನೀವು ಎಲ್ಲಾ ಲೈನ್ಸ್ ಕೆಳಗಡೆ ನೀಡಲ್ನ ಪಾಸ್ ಮಾಡಬೇಕು. ನಾನು ಹೇಗ್ ಮಾಡ್ತಿದ್ದೀನಲ್ವಾ, ಜಾಸ್ತಿ ದಾರನ ಎಳಿಯಕ್ ಹೋಗ್ಬಾರ್ದು, ಜಸ್ಟ್ ಸುಮ್ಮನೆ ಅದು ಬಂದ್ರೆ ಸಾಕು. ಅಂಡ್ ನೆಕ್ಸ್ಟ್ ಒಂದು ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆದ್ಮೇಲೆ ಈ ತರ ಎಂಡ್ ಮಾಡಿ ಮಿಡ್ಲ್ ಅಲ್ಲಿ ಏನಿದೆ ಅಲ್ವಾ ಅಲ್ಲಿ ನಾವು ಫ್ರೆಂಚ್ ನಾಟ್ ಹಾಕೋತೀವಿ. ಈ ತರ ಕಾಣುತ್ತೆ. ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಎಂಬ್ರಾಯ್ಡ್ರಿ ಹೂಪ್ ಕ್ರಿಯೇಟ್ ಮಾಡುವಾಗ ನಾವು ಈ ಸ್ಟಿಚ್ ನ ಯೂಸ್ ಮಾಡ್ತೀವಿ. ಅಲ್ಲಿ ವೆಬ್ ರೋಸ್ ಯಾವ ತರ ಯೂಸ್ ಮಾಡ್ತೀವೋ ಈ ಓವನ್ ರಿಂಗ್ ಫ್ಲವರ್ ಕೂಡ ಅದೇ ತರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಸ್ಮಿಕೋ ಸ್ಟಿಚ್. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡ್ಕೊಂಡಿದ್ದೀನಿ ನಾನು. ಫಸ್ಟ್ ಸ್ಟ್ರೇಟ್ ಲೈನ್ ನ ಡ್ರಾ ಮಾಡ್ಕೊಂಡು ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸೂಜಿನ ಮೇಲೆ ತಗೋತಾ ಇದ್ದೀನಿ. ಈ ತರ ತಗೊಂಡು ಇದು ಲೈನ್ ಏನಿದೆ ಅಲ್ವಾ, ಸೇಮ್ ಲೈನ್ ಮೇಲೆ ನಾವು ರನ್ನಿಂಗ್ ಸ್ಟಿಚ್ ನ ಹಾಕೊಂಡು ಹೋಗ್ತೀವಿ. ಬ್ಯಾಕ್ ಸ್ಟಿಚ್ ಅಲ್ಲ, ರನ್ನಿಂಗ್ ಸ್ಟಿಚ್. ಈ ತರ ನೋಡಿ, ಹೀಗೆ ರನ್ನಿಂಗ್ ಸ್ಟಿಚ್ ಯಾವ ತರ ಬರುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ. ನೋಡಿಲ್ಲ ಅಂದ್ರೆ ನಾನು ಫಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿರೋ ಫಸ್ಟ್ ಸ್ಟಿಚ್ ರನ್ನಿಂಗ್ ಸ್ಟಿಚ್. ಬೇಕಿದ್ರೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಒಂದ್ಸಲ. ಈ ತರ ರನ್ನಿಂಗ್ ಸ್ಟಿಚ್ ನ ಹಾಕೋದು, ನಮ್ಗೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಸ್ಟಿಚ್ ಹಾಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬೇರೆ ಕಲರ್ ಥ್ರೆಡ್ ತಗೊಳ್ಳಿ. ಇವಾಗ ಬೇರೆ ಕಲರ್ ಥ್ರೆಡ್ ತಗೊಂಡು ನೋಡಿ, ಈ ಪಾಯಿಂಟ್ ಇಲ್ಲಿ ನಾನು ಆರೆಂಜ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಅದೇ ಸ್ಟಿಚ್ ಇದೇನೆ. ಈ ಪಾಯಿಂಟ್ ಅಲ್ಲಿ ಈ ತರ ಸೂಜಿ ಮೇಲೆ ತಗೊಂಡಿದ್ದೀನಿ. ಈ ತರ ಮೇಲೆ ತಗೊಂಡು ಫಸ್ಟ್ ರನ್ನಿಂಗ್ ಸ್ಟಿಚ್ ಏನಿದೆ ಅಲ್ವಾ ಅದ್ರ ಕೆಳಗಡೆ ನೀಡಲ್ನ ಪಾಸ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಕೆಳಗಡೆನು ಪಾಸ್ ಮಾಡಿ ಈ ತರ ಕೆಳಗೆ ತಗೊಂಡು ಮತ್ತೆ ನೀಡಲ್ನ ಅಲ್ಲಿ ಟಕ್ ಮಾಡಿ ದಾರ ಎಳಿಬೇಕು. ಇಲ್ಲೂ ಕೂಡ ಅಷ್ಟೇ, ದಾರನ ಜಾಸ್ತಿ ಎಳಿಯಕ್ ಹೋಗ್ಬಾರ್ದು. ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ತಗೊಂಡು ಮತ್ತೆ ಈ 2 ಸ್ಟಿಚ್ ಕೆಳಗಡೆ ನೀಡಲ್ನ ಪಾಸ್ ಮಾಡಿ ಈ ತರ ದಾರ ಎಳಿಬೇಕು. ಅಲ್ಲಿ ಎಂಡ್ ಮಾಡೋದು ಈ ತರ. ಇದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಬಂದು ಸೇಮ್ ಇದೇ ತರ ನಾವು ಎಲ್ಲಾ ಥ್ರೆಡ್ ಸ್ಟಿಚಸ್ ಕೆಳಗಡೆನು ನೀಡಲ್ನ ಪಾಸ್ ಮಾಡಿ ದಾರನ ಎಳಿತೀವಿ ಅಷ್ಟೇ. ಈ ತರ ಇದು ಕೂಡ ನೀವು 2 ಯೂಸ್ ಮಾಡ್ಬೇಕು ಥ್ರೆಡ್, ಆತರ ಏನಿಲ್ಲ. ಜಸ್ಟ್ ನಾನು ಸ್ಟಿಚಸ್ ಯಾವ ತರ ಹೇಗೆ ಎಲ್ಲಿ ಬರುತ್ತೋ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅನ್ನೋ ರೀಸನ್ಗೆನೆ 2 ಥ್ರೆಡ್ ಯೂಸ್ ಮಾಡಿದ್ದೀನಿ. ಅದರಿಂದ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿದ್ರೆ ಸ್ಟಿಚ್ ತುಂಬಾ ಬ್ಯೂಟಿಫುಲ್ ಆಗು ಕಾಣುತ್ತೆ. ನೀವು ಹೇಗ್ ಬೇಕೋ ನಿಮ್ಮ ಹತ್ರ ಯಾವ ಥ್ರೆಡ್ ಇದೋ ಆ ಥ್ರೆಡ್ ಇಂದ ಪ್ರಾಕ್ಟೀಸ್ ಮಾಡಿ. ಈ ತರ ಜಸ್ಟ್ ನಾವು ಆ ಸ್ಟಿಚ್ ಕೆಳಗಡೆ ನೀಡಲ್ನ ಪಾಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಈ ತರ ನಾನು ಯಾವ ತರ ಹಾಕ್ತಿದ್ದೀನೋ ಒಂದ್ಸಲ ನೀಟಾಗಿ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಈಸಿ ಸ್ಟಿಚ್. ಇದನ್ನು ಕೂಡ ನಾವು ಬಾರ್ಡರ್ ಸ್ಟಿಚ್ ಆಗಿ ಯೂಸ್ ಮಾಡ್ತೀವಿ. ಸ್ಲೀವ್ಸ್ ಎಂಡ್ ಅಲ್ಲಿ ಅಥವಾ ನೆಕ್ ಬಾರ್ಡರ್ ಅಲ್ಲಿ ಯೂಸ್ ಮಾಡ್ಕೋತೀವಿ. ಈ ತರ ಕಾಣುತ್ತೆ. ಇವಾಗ ನೆಕ್ಸ್ಟ್ ಸ್ಟಿಚ್ ಚೆವ್ರಾನ್ ಸ್ಟಿಚ್ ಅಂತ. ಇಲ್ಲಿ ನಾನು 2 ಪ್ಯಾರಲಲ್ ಲೈನ್ ನ ಡ್ರಾ ಮಾಡಿದ್ದೀನಿ. ಫಸ್ಟ್ ಈ ತರ ಲೈನ್ಸ್ ನ ಡ್ರಾ ಮಾಡ್ಕೊಂಡ್ಬಿಟ್ಟು ನೋಡಿ, ಕೆಳಗಡೆ ಲೈನ್ ಏನಿದೆ ಅಲ್ವಾ, ಕೆಳಗಡೆ ಲೈನ್ ಅಲ್ಲಿ ನಾನು ಸೂಜಿನ ಮೇಲೆ ತಗೋತಾ ಇದ್ದೀನಿ. ಈ ತರ ಇವಾಗ ನೋಡಿ, ಈ ಏನ್ ದಾರ ಎಳ್ಕೊಂಡಿದೀವಲ್ವಾ, ಸ್ಟಿಚ್ ಈ ತರ ಬರುತ್ತೆ. ಇಲ್ಲಿ ನೋಡಿ, ಹೀಗೆ ಆ ಸ್ಟಿಚ್ ಮಧ್ಯದಲ್ಲಿ ನಾವು ಈ ತರ ಸೂಜಿನ ಹಾಕೋತೀವಿ. ನೋಡಿ, ಒಂದ್ ಲೈನ್ ಬರುತ್ತೆ, ಅದ್ರ ಮಧ್ಯ ಭಾಗದಲ್ಲಿ ನಾವು ನೀಡಲ್ನ ಮೇಲೆ ತಗೋಬೇಕು. ಈ ತರ ಎಳ್ಕೊಂಡಾಗ ಈ ತರ ಸ್ಟಿಚ್ ಬಂದಿರುತ್ತೆ ಅಂಡ್ ಅದು ಆ ಮಧ್ಯದಲ್ಲಿ ಪ್ಲೇಸ್ ಆಗಿರುತ್ತೆ ನೆಕ್ಸ್ಟ್ ದಾರ. ಆಮೇಲೆ ಕೆಳಗಿನ ಲೈನ್ ಇಂದ ಮೇಲೆ ಈ ತರ ಬರ್ಬೇಕು, ಕ್ರಾಸ್ ಲೈನ್ ಈ ತರ ಬರೋ ತರ ನಾವು ಸ್ಟಿಚ್ ಹಾಕೋಬೇಕು. ಇವಾಗ ನೋಡಿ, ನಾನು ತೋರಿಸ್ತಿದ್ದೀನಿ ಅದು ಯಾವ ತರ ಬರುತ್ತೆ ಅಂತ. ಈ ಪಾಯಿಂಟ್ ಅಲ್ಲಿ ಸೂಜಿನ ಟಚ್ ಮಾಡಿ ಈ ತರ ಮೇಲೆ ತಗೋಬೇಕು. ಹೀಗೆ ತಗೊಂಡ್ಬಿಟ್ಟು ಮತ್ತೆ ಆ ಸ್ಟಿಚ್ ನೆಕ್ಸ್ಟ್ ಸ್ಟಿಚ್ ಹೇಗ್ ಬರುತ್ತೆ ಅಂತ ನೋಡಿ, ಅಲ್ಲಿ ಏನು ಎಂಡ್ ಮಾಡಿದೀವಲ್ವಾ ಆ ಪಾಯಿಂಟ್ ಅಲ್ಲಿ ಮತ್ತೆ ನಾವು ಈ ತರ ಸೂಜಿ ಹಾಕೋಬೇಕು. ಹಾಕೊಂಡ್ಮೇಲೆ ಮೇಲಿನ ಲೈನ್ ಆಯ್ತಲ್ವಾ, ಇವಾಗ ಕೆಳಗಡೆ ಈ ತರ ಹಾಕೊಂಡ್ಬಿಟ್ಟು ದಾರನ ಎಳಿಬೇಕು. ನೆಕ್ಸ್ಟ್ ಅಲ್ಲಿ ಈ ತರ ಲೈನ್ ಬರ್ಬೇಕು. ಮತ್ತೆ ನೋಡಿ, ಆ ಪಾಯಿಂಟಿಗೇನೆ ಸೆಂಟ್ರಲ್ಲಿ ಈ ತರ ದಾರನ ಹಾಕೊಂಡು ಸೂಜಿ ಹಾಕೊಂಡು ಎಳಿಬೇಕು. ನಾನು ಹೇಗೆ ಹಾಕ್ತಿದ್ದೀನೋ ಒಂದ್ಸಲ ನೀವು ಅಬ್ಸರ್ವ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ ಪಾಯಿಂಟ್ ಅಲ್ಲಿ ಹಾಕಿದ ಸೂಜಿನ ಹಾಕ್ಬಿಟ್ಟು ಎಳಿತಿದ್ದೀನಿ ಅಂತ. ನೋಡಿ, ಈ ಪಾಯಿಂಟ್ ಅಲ್ಲಿ ಹಾಕಿ ನೀವು ಈ ತರ ದಾರನ ಎಳ್ಕೊಳ್ಳಿ.
ಒಂದ್ಸಲ ಮೇಲೆ ಒಂದ್ಸಲ ಕೆಳಗಡೆ ಈ ತರ ವಿ ಶೇಪ್ ಅಲ್ಲಿ ಬರುತ್ತೆ. ವಿ ಶೇಪ್ ಬಂದ್ಬಿಟ್ಟು ಆ ಕಾರ್ನರ್ ಏನಿರುತ್ತಲ್ವಾ ಅಲ್ಲಿ ಮೇಲೆ ಒಂದು ಲೈನ್ ಬಂದಿರೋ ತರ ಕಾಣುತ್ತೆ. ಹೀಗೆ ನೋಡಿ ಈ ತರ ಬರುತ್ತೆ ಸ್ಟಿಚ್. ಹೀಗೆ ಒಂದ್ಸಲ ಮೇಲಿನ ಲೈನು ಇನ್ನೊಂದ್ಸಲ ಕೆಳಗಿನ ಲೈನ್ ಈ ತರ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗೋದು. ಇದು ಕೂಡ ನಾವು ಬಾರ್ಡರ್ ಸ್ಟಿಚ್ ಆಗಿ ಯೂಸ್ ಮಾಡ್ತೀವಿ. ಸ್ಲೀವ್ಸ್ ಎಂಡ್ ಅಲ್ಲಿ ಅಥವಾ ನೆಕ್ ಬಾರ್ಡರ್ ಅಲ್ಲಿ ಬ್ಯಾಕ್ ಸೈಡು ಫ್ರಂಟ್ ಸೈಡು ಕುರ್ತಾಗಳಲ್ಲಿ ಬ್ಲೌಸ್ಗೂ ಈ ತರ ಎಲ್ಲ ಯೂಸ್ ಮಾಡ್ತೀವಿ. ಒನ್ಸ್ ಇದಾದ್ಮೇಲೆ ಈ ತರ ಎಂಡ್ ಮಾಡಿಬಿಟ್ಟು ನೋಡಿ ಹೇಗೆ ಕಾಣುತ್ತೆ ಸ್ಟಿಚ್. ತುಂಬಾ ಈಸಿ ಸ್ಟಿಚ್ಚು. ಜಸ್ಟ್ ನಾವು ಒಂದ್ಸಲ ಕೆಳಗಡೆ ಇನ್ನೊಂದ್ಸಲ ಮೇಲೆ ಈ ತರ ಹಾಕೊಂಡು ಹೋಗ್ತೀವಿ. ನೆಕ್ಸ್ಟ್ ಬೀಟರ್ ಸ್ಟಿಚ್ಚು. ಇಲ್ಲೂ ಕೂಡ ನಾನು ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡಿದ್ದೀನಿ. ಡ್ರಾ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಈ ತರ ಸೂಜಿನ ಮೇಲೆ ತಗೊಳ್ಳಿ. ತರ ಮೇಲೆ ತಗೊಂಡ್ಬಿಟ್ಟು ನೋಡಿ ನಾನು ಯಾವ ತರ ನೀಡಲ್ನ ಹಾಕ್ತೀನಿ ನೋಡಿ. ಹೀಗೆ ಸೈಡ್ ಅಲ್ಲಿ ಕ್ರಾಸ್ ಆಗಿ ಈ ತರ ನೀಡಲ್ನ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಆ ಸ್ಟಿಚ್ ಈ ತರ ಬರಬೇಕು. ನಾನು ತೋರಿಸಿದ್ನಲ್ವ ದಾರದಿಂದ ಆ ತರ. ಒಂದ್ಸಲ ಆ ಕಡೆಯಿಂದ ಸ್ಟಿಚ್ ಬರಬೇಕು ಅಂಡ್ ಇನ್ನೊಂದ್ಸಲ ಈ ಕಡೆಯಿಂದ. ಒಂದ್ಸಲ ಮೇಲಿಂದ ಒಂದ್ಸಲ ಕೆಳಗಡೆಯಿಂದ ಇಲ್ಲಿ ಈ ತರ ಟಕ್ ಮಾಡಿ ನೀವು ದಾರನ ಎಳಿರಿ. ಇಲ್ಲಿ ಈ ತರ ಸ್ಟಿಚ್ ಬಂತಲ್ವಾ. ನೆಕ್ಸ್ಟ್ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಸೇಮ್ ಅದೇ ಲೈನ್ ಮೇಲೆನೆ ಸೂಜಿನ ಮೇಲೆ ತಗೊಂಡು ಫಸ್ಟ್ ಆ 3 ಲೈನ್ಸ್ ಏನ್ ಕಾಣ್ತಿದೆ ಅಲ್ವಾ, ಆ 3 ಲೈನ್ಸ್ ಕೆಳಗಡೆ ನಾವು ನೀಡಲ್ನ ಪಾಸ್ ಮಾಡ್ತೀವಿ. ಈ ತರ ಪಾಸ್ ಮಾಡ್ಬಿಟ್ಟು ನೋಡಿ ಈ ತರ ದಾರ ಎಳ್ಕೊಳ್ಳಿ. ದಾರ ಎಳ್ಕೊಂಡ್ಬಿಟ್ಟು ಅಲ್ಲಿ ನಾವು ನೀಡಲ್ನ ಟಕ್ ಮಾಡ್ತೀವಿ. ನೆಕ್ಸ್ಟ್ ಎಟ್ ಸೇಮ್ ಟೈಮ್ ಫಸ್ಟ್ ನಾವು ಕ್ರಾಸ್ ಆಗಿ ಈ ತರ ಹಾಕೊಂಡಿದೀವಲ್ವಾ ನೋಡಿ, ಆ ತರ ಮತ್ತೆ ನಮ್ಗೆ ಸ್ಟಿಚ್ ಬರಬೇಕು. ಅಲ್ಲಿ ಒಂದು ಆ ಕಡೆಯಿಂದ ಅಂಡ್ ನೆಕ್ಸ್ಟ್ ಇನ್ನೊಂದು ಈ ಕಡೆಯಿಂದ ಈ ತರ ನೋಡಿ ಹೀಗೆ. ಅಂಡ್ ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ಸೂಜಿನ ಕೆಳಗಡೆ ಎಳ್ಕೊತೀವಿ. ಎಳ್ಕೊಂಡ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮತ್ತೆ ನಾವು ಸೂಜಿನ ಮೇಲೆ ತಗೋತೀವಿ. ಮೇಲೆ ತಗೊಂಡ್ಬಿಟ್ಟು ಫಸ್ಟ್ ಅಲ್ಲೇನು ಇವಾಗ ಸ್ಟಿಚ್ ಇದೆ ಅಲ್ವಾ ಅದ್ರ ಕೆಳಗಡೆ ನೀಡಲ್ನ ಪಾಸ್ ಮಾಡಿಬಿಟ್ಟು ಇಲ್ಲಿ ನಾವು ಟಕ್ ಮಾಡ್ತೀವಿ. ಈ ತರ ತುಂಬಾ ಈಸಿ ಸ್ಟಿಚ್ಚು. ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಮತ್ತೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಈ ತರ ಇಲ್ಲಿ ಮೇಲೆ ತಗೊಂಡು ನಾವು ಸ್ಟಿಚ್ ಹಾಕೋತೀವಿ. ಈ ತರ ಬರುತ್ತೆ. ಒಂದ್ಸಲ ಆ ಕಡೆಯಿಂದ ಬರುತ್ತೆ, ಇನ್ನೊಂದ್ಸಲ ಈ ಕಡೆಯಿಂದ. ಈ ತರ ಈ ಪಾಯಿಂಟ್ ಅಲ್ಲಿ ಎಂಡ್ ಮಾಡ್ತೀವಲ್ವಾ, ಇಲ್ಲಿ ಎಂಡ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಅದೇ ಲೈನ್ ಮೇಲೆನೆ ಸೂಜಿನ ಮೇಲೆ ತಗೊಳ್ಳಿ. ಅವೆಲ್ಲ ಸ್ಟಿಚ್ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಎಳ್ಕೊಂಡ್ಬಿಟ್ಟು ಈ ಕಡೆಯಿಂದ ಒಂದು ಸ್ಟಿಚ್ಚು ಅಂಡ್ ನೆಕ್ಸ್ಟ್ ಈ ಕಡೆಯಿಂದ ಒಂದು ಸ್ಟಿಚ್ ತಗೋತೀವಿ. ಈ ತರ ಸೇಮ್ ಇದೇ ತರ ನೀವು ಸ್ಟಿಚ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಹೀಗೆ. ಸೊ ಈ ಸ್ಟಿಚ್ ಕೂಡ ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದು ಕೂಡ ನಾವು ಬಾರ್ಡರ್ ಸ್ಟಿಚ್ ಆಗಿನೇ ಯೂಸ್ ಮಾಡ್ತೀವಿ. ಸ್ಲೀವ್ಸ್ ಕುರ್ತಾಗಳಲ್ಲಿ ಇದು ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ಗೂ ಚೆನ್ನಾಗಿ ಕಾಣುತ್ತೆ. ಬಟ್ ಕುರ್ತಾದಲ್ಲಿ ಇದೊಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಲುಕ್ ಕೊಡುತ್ತೆ. ಸ್ಲೀವ್ಸ್ ಎಂಡ್ ಅಲ್ಲೂ ವರ್ಕ್ ಮಾಡ್ತೀವಿ ಇದನ್ನ ಅಂಡ್ ನೆಕ್ಸ್ಟ್ ಬಾರ್ಡರ್ ಲೈನ್ ಆಗೂ ಯೂಸ್ ಮಾಡ್ಕೋತೀವಿ. ಸೇಮ್ ಜಸ್ಟ್ ನೀವು ಯಾವುದೇ ಮಣಿ ಬೇಡ, ಏನು ಬೇಡ, ಬೀಡ್ಸ್ ಬೇಡ, ಏನು ಬೇಡ. ಜಸ್ಟ್ ನಿಮ್ಗೆ ಮ್ಯಾಚಿಂಗ್ ಕಲರ್ ಥ್ರೆಡ್ ನ ತಗೊಂಡ್ಬಿಟ್ಟು ಈ ತರ ಸ್ಟಿಚ್ ನ ಹಾಕೊಂಡು ಹೋಗಿ. ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬಾ ಒಂದು ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಸೇಮ್ ನೀವು ಇದೇ ತರ ಸ್ಟಿಚ್ ನ ಕಂಟಿನ್ಯೂ ಮಾಡ್ತಾ ಹೋಗಿ. ಅದ್ರ ಕೆಳಗಡೆ ನೀಡಲ್ನ ಪಾಸ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಕಡೆ ತಗೋತಿದ್ದೀನಿ ನೀಡಲ್ನ ನೋಡಿ. ಈ ತರ ತಗೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಆ ಲೈನ್ ಮೇಲೆನೆ ತಗೊಂಡು ಆ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ತಾ ಹೋಗ್ಬೇಕು. ಸೇಮ್ ನಾನು ಯಾವ ತರ ಹಾಕ್ತಿದ್ದೀನೋ ಆ ಸ್ಟಿಚಸ್ ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಮ್ಮ ಚಾನಲ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ರೂ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಸೊ ಆರಿ ಕ್ಲಾಸ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆರಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಎಂಬ್ರಾಯ್ಡ್ರಿ ಸ್ಟಾಪ್ ಮಾಡೋದಿಲ್ಲ. ಇನ್ನು ಎಂಬ್ರಾಯ್ಡ್ರಿ ಸ್ಟಿಚಸ್ ಹೇಳ್ಕೊಡೋದು ಇನ್ನ ಇದೆ ತುಂಬಾ. ಸೊ 1 by 1 ಎಲ್ಲ ಅಟ್ ಎ ಟೈಮ್ ಆರಿನೂ ಹೇಳ್ತೀನಿ. ಅಂಡ್ ಜಾಸ್ತಿ ಏನಿಲ್ಲ, ಎಂಬ್ರಾಯ್ಡ್ರಿದು ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಷ್ಟೇ. ಸೊ ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಈ ತರ ಈ ಸ್ಟಿಚ್ ನ ಎಂಡ್ ಮಾಡಬೇಕು ನೋಡಿ. ಈ ತರ ಕಾಣುತ್ತೆ. ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಈ ಸ್ಟಿಚ್. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.